ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮನೆಯೊಳಗೆ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಉಗುರು ಮತ್ತು ಕೂದಲನ್ನ ಕತ್ತರಿಸಬಾರದು ಯಾಕೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪುರಾಣ ಮತ್ತು ಸಂಪ್ರದಾಯ. ಹಿಂದೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರಕಾರ ಸಂಜೆಯ ಸಮಯವನ್ನ ಶುಭಕರ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಉಗುರು ಅಥವಾ ಕೂದಲನ್ನ ಕತ್ತರಿಸುವುದನ್ನ ಕೆಟ್ಟ ಶಕುನ ಅಥವಾ ಅಶುಭ ಎಂದು ಹೇಳಲಾಗುತ್ತದೆ. ಹಾಗಾದರೆ ನಮ್ಮಲ್ಲಿರುವ ನಂಬಿಕೆ ಏನು ಎಂದು ನೋಡುವುದಾದರೆ, ನಮ್ಮ ಪಾಪ ಕರ್ಮಗಳೆಲ್ಲ ಅಂಶವು ಮಾತ್ರವಾಗಿ ಉಗುರು ಮತ್ತು ಕೂದಲುಗಳಲ್ಲಿ ಶೇಖರಣೆಯಾಗಿ ಇರುತ್ತವೆ. ಇವುಗಳನ್ನ ರಾತ್ರಿ ಹೊತ್ತಿನಲ್ಲಿ ಕತ್ತರಿಸಿದಾಗ ಭೂತಾಯಿಯ ರೂಪದಲ್ಲಿರುವ ಲಕ್ಷ್ಮಿಗೆ ಕೋಪ ಬರುತ್ತದೆ ಎಂಬ ನಂಬಿಕೆ ಇದೆ. ಅದು ಅಲ್ಲದೆ ಕೆಲವೊಮ್ಮೆ ನಮ್ಮಿಂದ ಕತ್ತರಿಸಲ್ಪಟ್ಟ ಉಗುರು, ಕೂದಲು ಮುಂತಾದವು ಕೆಲವರ ಕೈಗೆ ಸಿಕ್ಕರೆ ಅದರಿಂದ ತೊಂದರೆಯೂ ಉಂಟಾಗುವ ಸಾಧ್ಯತೆಯು ಕಂಡು ಬರುತ್ತದೆ. ವೈಚಾರಿಕತೆ ಬಗ್ಗೆ ನೋಡುವುದಾದರೆ, ಉಗುರು ಕೂದಲುಗಳನ್ನ ರಾತ್ರಿ ಕತ್ತಲಲ್ಲಿ ಕತ್ತರಿಸಿದರೆ ಅವು ಆಹಾರದ ಜೊತೆ ನಮ್ಮ ಹೊಟ್ಟೆಯನ್ನ ಸೇರಿ ಹಾನಿಗೊಳಗಾಗಬಹುದು. ಉಗುರು, ಕೂದಲು ಎಲ್ಲವೂ ನೀರಿನಲ್ಲಿ ಕರಗುವುದಿಲ್ಲ, ಹಾಗಾಗಿ ಅದು ಜೀರ್ಣವೂ ಕೂಡ ಆಗುವುದಿಲ್ಲ. ಇದರಿಂದ ಕರುಳನ್ನ ಸೇರಿ ಕರುಳಿನ ಒಳ ಪದರವನ್ನ ಗಾಯ ಮಾಡುವ ಸಾಧ್ಯತೆಯೂ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ವಿದ್ಯುತ್ ಬೆಳಕು ಇರದ ಕಾಲದಲ್ಲಿ ಸಂಜೆಯ ವೇಳೆ ಅಡಗಿದ ಬೆಳಕಿನಲ್ಲಿ ಉಗುರು ಅಥವಾ ಕೂದಲನ್ನ ಕತ್ತರಿಸುವಾಗ ಗಾಯ ಆಗುವ ಸಾಧ್ಯತೆ ಇರುತ್ತಿತ್ತು. ಹೀಗಾಗಿ ಈ ನಿಯಮವನ್ನ ಹಾಕಿಕೊಂಡಿದ್ದಾರೆ ನಮ್ಮ ಹಿಂದಿನವರು. ಆಧ್ಯಾತ್ಮಿಕ ಕಾರಣವಾಗಿ ನೋಡುವುದಾದರೆ, ಸಂಜೆಯ ವೇಳೆ ಪೂಜೆ ಕಾರ್ಯಗಳು ಮತ್ತು ಧ್ಯಾನಕ್ಕೆ ಆದ್ಯತೆ ನೀಡಲಾಗುತ್ತದೆ. ಈ ವೇಳೆ ದೇಹದ ಶುದ್ಧತೆಗೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಾವು ನಿಷೇಧಿಸಲಾಗಿದೆ. ಕೆಲವರು ಇದು ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಿಸುತ್ತದೆ ಎಂಬ ನಂಬಿಕೆಯನ್ನ ಕೂಡ ಹೊಂದಿದ್ದಾರೆ. ವೈಜ್ಞಾನಿಕ ನೋಟದಲ್ಲಿ ನಾವು ಇದನ್ನ ನೋಡುವುದಾದರೆ, ಉಗುರು ಕತ್ತರಿಸುವಾಗ ಹೆಚ್ಚು ಆಳವಾಗಿ ಕತ್ತರಿಸಿ ಹೋಗಬಹುದು, ತನ್ಮೂಲಕ ಗಾಯವೂ ಕೂಡ ಆಗಬಹುದು. ರಾತ್ರಿ ಹೊತ್ತು ನಮ್ಮ ದೇಹಕ್ಕೆ ಸೂರ್ಯನ ಕಿರಣದಿಂದ ಬರುವಂತಹ ಜೀವಸತ್ವವು ಸಿಕ್ಕುವುದಿಲ್ಲ. ಆಗ ಉಗುರು, ಕೂದಲು ಕತ್ತರಿಸಿದರೆ ಪ್ರಾಣಶಕ್ತಿಯಲ್ಲಿ ಕೊರತೆ ಉಂಟಾಗಬಹುದು. ಗಾಯವಾದರೆ ಬೇಗನೆ ವಾಸಿಯಾಗಬಹುದು, ಕಷ್ಟವಾಗುತ್ತದೆ. ಉಗುರಿನಲ್ಲಿ ಸೇರಿರುವ ಸೂಕ್ಷ್ಮಾಣು ಜೀವಿಗಳು ಚಿಕ್ಕ ಮಕ್ಕಳಿಗೆ ಹಾನಿಕರಕವಾಗಿ ಪರಿಣಮಿಸಬಹುದು. ಸಂಜೆಯ ಸಮಯದಲ್ಲಿ ಶರೀರದ ಚಕ್ರಗಳು ಶಾಂತ ಸ್ಥಿತಿಗೆ ಹೋಗಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಕತ್ತರಿಸುವ ಚಟುವಟಿಕೆಗಳಿಂದ ದೇಹದ ಶಕ್ತಿ ಕುಗ್ಗುತ್ತದೆ ಎಂಬ ನಂಬಿಕೆಯೂ ಕೂಡ ಇತ್ತು. ಶಕುನ ಶಾಸ್ತ್ರದ ಬಗ್ಗೆ ನೋಡುವುದಾದರೆ, ಶಕುನ ಶಾಸ್ತ್ರದ ಪ್ರಕಾರ ಸಂಜೆಯ ವೇಳೆ ಉಗುರು ಮತ್ತು ಕೂದಲನ್ನ ಕತ್ತರಿಸುವುದು ಕುಟುಂಬದಲ್ಲಿ ಆರ್ಥಿಕ ತೊಂದರೆಗಳನ್ನ ತರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ನಾವು ಯಾವಾಗ ಉಗುರುಗಳನ್ನ ಕತ್ತರಿಸಬೇಕು ಎಂಬುದನ್ನ ತಿಳಿಯುವುದಾದರೆ, ಉಗುರು ಮತ್ತು ಕೂದಲುಗಳನ್ನ ಪ್ರಾತಃ ಕಾಲ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಕತ್ತರಿಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಇದೆಲ್ಲಾ ವಿಷಯಗಳ ಸ್ಪಷ್ಟೀಕರಣ ನಾವು ನೀಡುವುದಾದರೆ, ಈ ನಂಬಿಕೆಗಳು ಹೆಚ್ಚಾಗಿ ಪುರಾತನ ಕಾಲದ ಸಂಪ್ರದಾಯಗಳು ಮತ್ತು ಅದ್ಭುತ ನಂಬಿಕೆಗಳಿಂದ ಬಂದಿವೆ. ಈಗಿನ ಸಮಯದಲ್ಲಿ ವೈಜ್ಞಾನಿಕ ಸೃಷ್ಟಿಕೃತ ವಾತಾವರಣವನ್ನ ಆಧರಿಸಿ ನೀವು ನಿಮ್ಮ ಸೌಕರ್ಯಕ್ಕೆ ತಕ್ಕಂತೆ ನಿರ್ಧಾರವನ್ನ ಮಾಡಿಕೊಳ್ಳಬಹುದು. ಇದೆಲ್ಲವೂ ಹಿಂದಿನವರು ಏನೇ ಮಾಡಿದರೂ ಅದರಲ್ಲಿ ಮೂಢನಂಬಿಕೆ ಇದ್ದರೂ ಕೂಡ ಅದಕ್ಕೆ ಆದ ಒಂದು ಆರೋಗ್ಯದ ವಿಷಯ ಇದ್ದೇ ಇರುತ್ತದೆ. ಈ ಎಲ್ಲಾ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ನಮ್ಮ ನಡವಳಿಕೆಯನ್ನ ರೂಪಿಸಿಕೊಳ್ಳಬೇಕು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ಧನ್ಯವಾದ.